ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಗೈಸ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡೇಟ್ ಬಂದ್ಬಿಟ್ಟು ಮುಂದೆ ಟೈಮ್ ಬಂದ್ಬಿಟ್ಟು ಸ್ಕ್ರೀನಲ್ಲಿ ಹಾಕಿದ್ದೀನಿ. 20ನೇ ತಾರೀಕು 3:58ರಿಂದ 3:59 ಟೈಮ್ ಆಗಿದೆ, ಬೆಳಗಿನ ಜಾವ. ಸೊ ಡ್ಯೂಟಿ ಆನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡುವ ಗೈಸ್, ಇವತ್ತು ನಾನ್ ಸ್ಟಾಪ್ ಡ್ಯೂಟಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು 24 ಅವರ್ಸ್ ಆಗುತ್ತಾ, 20 ಅವರ್ಸ್ ಆಗುತ್ತಾ, 15 ಅವರ್ಸ್ ಆಗುತ್ತಾ, ಇಲ್ಲ 12 ಅವರ್ಸ್ ಮಾಡ್ಕೊಂಡು ಹೋಗ್ತೀನ, ಇಲ್ಲ ಅದಕ್ಕೆ ನಾನು ಬೇಗ ಹೋಗ್ತೀನಿ ಅಂತ ನನಗೂ ಗೊತ್ತಿಲ್ಲ. ಸೊ ಅದು ಗೊತ್ತಾಗಬೇಕು, ಎಷ್ಟೋ ತನಕ ಲಾಗಿನ್ ಇರ್ತೀನಿ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಬೇಕಾಗತ್ತೆ ನೀವು. ಸೊ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಬನ್ನಿ, ಮೊದಲು ಡ್ಯೂಟಿ ಆನ್ ಮಾಡ್ಕೊಂಡು ಮೂವ್ ಮಾಡ್ಕೊಳ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ಕಮೆಂಟಲ್ಲಿ ವಿಡಿಯೋಸ್ ಯಾಕೆ ಆಗ್ತಿಲ್ಲ ಅಂತ. ಸೊ ಯಾವ ರೀಸನಿಂದ ಅಂದರೆ, ಲಾಸ್ಟ್ ಗಾಡಿ ಯಾವಾಗ ಈಸ್ಕೊಂಡೆ ಆ ವೀಕ್ ಬಂದ್ಬಿಟ್ಟು ನಾನು ಜಾಸ್ತಿ ಅರ್ನಿಂಗ್ಸ್ ಮಾಡೋಕ್ಕೂ ಕೂಡ ಆಗಲಿಲ್ಲ. ಸೊ ಆ ಒಂದು ರೀಸನಿಂದ ಸೋಮವಾರದಿಂದ ಕಂಟಿನ್ಯೂಸ್ ಮಾಡೋಣ ಅಂದ್ಬಿಟ್ಟು ಇವತ್ತು ಸೋಮವಾರ. ಸೊ ಇವತ್ತಿಂದ ನಿಮಗೆ ಡೈಲಿ ಎಷ್ಟು ಅರ್ನಿಂಗ್ ಆಗುತ್ತೆ ಮತ್ತು ವೀಕೆಂಡಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಬರುತ್ತೆ, ನಾನು ಕಂಪ್ನಿಯವ್ನಿಗೆ ಎಷ್ಟು ರೆಂಟ್ ಪೇ ಮಾಡ್ತೀನಿ, ನನಗೆ ಎಷ್ಟು ಮಿಕ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಬರುತ್ತೆ, ಆಯಿತಾ. ಸೊ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡೋದನ್ನ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಹೇಳಬೇಕು, ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಏನಂತ ಹೇಳಿದ್ರೆ ಕಂಪ್ನಿಯಲ್ಲೇ ಗಾಡಿ ತೊಗೊಂಡಿದ್ದಿಲ್ಲ ಬ್ರೋ, ಲಾಸ್ ಆಗುತ್ತೆ, ಹಂಗೆ ಹಿಂಗೆ ಕಿಲೋಮೀಟ್ರಿಗೆ ಎಕ್ಸ್ಟ್ರಾ ಅಂತ ಹಾಕ್ತಾರೆ, ಮತ್ತು ಅದು ಇದು ಕಮಿಷನ್ ಅಂತ ಹಿಡಿತಾರೆ, ಹಂಗೆ ಅಂತೆಲ್ಲ ಹೇಳಿ. ಸೊ ಹೌದು ಗೈಸ್, ಏನು ಮಾಡೋದು. ಸೊ ನಿಮಗೆಲ್ಲ ನೋಡಿರ್ತೀರಾ, ಈ ಒಂದು ಕಂಪ್ನಿ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಅಥವಾ ಡ್ರೈವಿಯಲ್ಲಿ ವರ್ಕ್ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ವೀಡಿಯೋಗಳನ್ನ ಹಾಕಿರ್ತೀನಿ, ಒಂದು 2-3 ವೀಡಿಯೋ ಮಾಡಿ ಹಾಕಿರ್ತೀನಿ. ಯಾರಾದರೂ ಗಾಡಿ ಇಟ್ಕೊಂಡಿರೋ, ಎಕ್ಸ್ಟ್ರಾ ಹಾಕೊಂಡಿರೋ ಯಾರು ಇದ್ದರೆ, ಸೊ ರೆಂಟ್ ಬೇಸಸ್ ನನಗೆ ಗಾಡಿನ ಕೊಡಿ ಅಂತೆಲ್ಲ ಒಂದು ವೀಡಿಯೋ ಮಾಡಿದ್ದೆ. ಸೊ ಆ ಟೈಮ್ ನನ್ನ ಕಷ್ಟ ಕಾಲಕ್ಕೆ ಯಾರು ಕೂಡ ಮುಂದೆ ಬರಲಿಲ್ಲ. ಅಕಸ್ಮಾತ್ ಮುಂದೆ ಬಂದರೂ ಕೂಡ ತುಂಬಾ ಡಿಮ್ಯಾಂಡ್ ಮಾಡುವಂತಾರೆ ಮುಂದೆ ಬಂದಿದ್ದು, ಆಯಿತಾ. ಯಾರು ಮನುಷ್ಯತ್ವದಿಂದ, ಮಾನವೀಯತೆಯಿಂದ ಗಾಡಿ ಕೊಡೋವಂಥವ್ರು ಮುಂದೆ ಬರಲಿಲ್ಲ. ಬಂದ್ರು. ಸೊ ಬಟ್ ಅವ್ರಿಗೋಸ್ಕರ ಅವ್ರು ಗಾಡಿ ಕೊಡ್ತೀಯ ಅನ್ನೋ ಒಂದು ರೀಸನ್ಗೋಸ್ಕರ 1 ತಿಂಗಳು ನಾನು ವೆಯ್ಟ್ ಮಾಡಿದೆ. ಬಟ್ ನಾನು ಅವ್ರ ಗಾಡಿ ಕೊಡ್ತೀಯ ಅನ್ನೋ ಟೈಮಲ್ಲಿ ನನಗೆ ಸಿಚುವೇಶನ್, ಮಗು ಹುಷಾರಿಲ್ಲದ ರೀಸನ್, ನಾವು 1 ವಾರ ಸರ್ ವೆಯ್ಟ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದೆ. ಸೊ 1 ವಾರನೂ ವೆಯ್ಟ್ ಮಾಡೋಕ್ಕಾಗದೆ ವಾಪಸ್ಸು. ಸೊ ಅವ್ರು ಯಾರೋ ಬೇರೆಯವ್ರು ಗಾಡಿ ಕೊಟ್ರಂತೆ. ಸೊ ಈ ಥರ ಆಗಿ ಯಾರು ಗಾಡಿ ಕೊಡದ ರೀಸನ್ನು ಬೇರೆ ಪರಿಸ್ಥಿತಿ ಇಲ್ಲ, ನನಗೂ ಸಿಚುವೇಶನ್ನು ತುಂಬ ಕ್ರಿಟಿಕಲ್ ಆಗಿರೋದ್ರಿಂದ ಡ್ರೈವಿನೆಲ್ಲ ಮಾಡ್ಬೋದಿತ್ತು. ಬಟ್ ಹತ್ತತ್ರ 30,000 ತನಕ ಮಾಡ್ಬೋದು ಅಷ್ಟೇ. ಅದು ಬಿಟ್ಬಿಟ್ರೆ ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕು ಅಂತಂದರೆ ಮಾಡೋಕ್ಕಾಗಲ್ಲ ಅದರಲ್ಲಿ. ಸೊ ಆ ಒಂದು ರೀಸನಿಂದ ಈ ಒಂದು ಕಂಪ್ನಿಯಲ್ಲಿ ಬಂದು ಗಾಡಿನ ತಗೋಬೇಕಾದಂಥ ಪರಿಸ್ಥಿತಿ ನನಗೆ ಬಂತು. ಏನು ಮಾಡೋಕ್ಕಾಗಲ್ಲ, ಹಣೆ ಬರ್ತದೆ, ಏನು ಬರ್ದಿರುತ್ತೆ ಅದೇ ಆಗುತ್ತೆ. ದಿನಕ್ಕೆ ನನಗೆ ಎಲ್ಲ ಖರ್ಚು ಹೋಗಿ ಕಂಪ್ನಿಯವನಿಗೆ ರೆಂಟು ಮತ್ತು CNG ಎಲ್ಲ ಎತ್ತಿಕ್ಕಿ ನನಗೆ ದಿನಕ್ಕೆ 1,500 ರೂಪಾಯಿ ಮಿಕ್ಕೊಂಡ್ರೂ ನಂಗೆ ಸಾಕಾಗತ್ತೆ. 500 ರೂಪಾಯಿ ಎಕ್ಸ್ಟ್ರಾ, ಆಯಿತಾ. 1,500 ಮಿಕ್ಕೊಂಡ್ರು ನನಗೆ ಪ್ರಾಫಿಟು. ಸೊ ಆ ಒಂದು ರೀಸನ್ ನಾನು ತೊಗೊಂಡೆ. ಮತ್ತು ಇನ್ನೊಂದು ನನ್ನ ಇಂಟೆನ್ಷನ್ನೇ ಬೇರೆ ಇದೆ. ಒಂದು ಕಂಪ್ನಿಯಲ್ಲಿ ಗಾಡಿನ ತೊಗೊಂಡಿದ್ದೀನಿ ಅಂತಂದರೆ ಇಷ್ಟಲ್ಲಿ ಕೂಡ ಇದೇ ಥರ ತೊಗೊಂಡು ನನಗೆಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಏನು ಈ ಕಂಪ್ನಿ ಇರೋದೆಲ್ಲ ಏನು ಅಂತೆಲ್ಲ ನಂಗೆ ಗೊತ್ತು. ಬಟ್ ಸಿಚುವೇಶನ್ ಹಂಗೆ ಮಾಡಿರೋದ್ರಿಂದ ನಾನು ತೊಗೊಂಡಿದ್ದೀನಿ ಅಷ್ಟೇ, ಗೊತ್ತಿಲ್ಲ ತೊಗೊಂಡಿದ್ದೀನಿ ಅಂತಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾನು ಯಾರನ್ನೂ ಇದಕ್ಕೆ ಜಾಯ್ನ್ ಆಗಿ ಅಂತ ರೆಕಮೆಂಡ್ ಮಾಡಲ್ಲ, ಆಯಿತಾ. ಯಾರು ಕಮೆಂಟ್ ಮಾಡಿಬಿಡಿ ಕಂಪ್ನಿ ಆಫೀಸಲ್ಲಿರೋ ಸರ್ ಆಫೀಸ್ ಹೆಸರೇನು, ಯಾವ ಥರ ಪ್ಲ್ಯಾನ್, ಯಾವ ಥರ ಜಾಯ್ನ್ ಆಗೋಂಥ ದಯವಿಟ್ಟು ಯಾರು ಕೇಳೋಕೆ ಹೋಗ್ಬಿಡಿ. ಸೊ ನಾನು ವೀಡಿಯೋ ಹಾಕ್ತೀನ, ನೋಡ್ರಿ ಟೈಮ್ ಪಾಸ್ಗೋಸ್ಕರ ನೋಡಿದ್ರೆ ನೀವು ವೀಡಿಯೋ ನೋಡಿ, ಇಲ್ಲ ತಿಳ್ಕೊಳ್ಳೋಗೋಸ್ಕರ ನೋಡಿ ಅಷ್ಟೇ. ನನ್ನ ವೀಡಿಯೋಸ್ನ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ, ಈ ಥರ ಕಂಪ್ನಿ ಗಾಡಿ ತೊಗೊಂಡು ಮಾಡ್ರಿ ಅಂತ ಯಾರಿಗೂ ರೆಕಮೆಂಡ್ ಮಾಡಲ್ಲ, ಆಯಿತಾ. ಸೊ ಬನ್ನಿ ನೋಡವ, ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನೋ. ಇತ್ತು ಸೋಮವಾರ, ನಾಳೆ ಹಬ್ಬ ಮಂಗಳವಾರ. ಸೊ ನೋಡೋಣ, ಮನೆಗೆ ಬೇರೆ ಮಕ್ಳಿಗೆ ಬೇರೆ ಬಟ್ಟೆ ಪಟಾಕಿ ಎಲ್ಲ ತೆಗಿಬೇಕು, ಇನ್ನೂ ಏನು ತೆಗ್ದಿಲ್ಲ ಗೈಸ್. ಸೊ ಗೈಸ್, ಮೊದಲನೇ ಬುಕ್ಕಿಂಗ್ ಬಂದಿದೆ ಕಣ್ಣೂರ್ ಹತ್ರ. ಡ್ರಾಪ್ ಬಂದ್ಬಿಟ್ಟು ದೊಡ್ಡಪೇಟೆನೋ ಯಾವುದೋ ಬಂತು, 300 ಚಿಲ್ಲರೆ ಅಮೌಂಟ್ ತೋರಿಸ್ತು, ಆನ್ಲೈನ್ ಪೇಮೆಂಟು. ಸೊ ಪಿಕಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ, ಅಪಾರ್ಟ್ಮೆಂಟು ಒಳಗಡೆ. ಸೊ ಬನ್ನಿ ಕರ್ಕೊಂಡು ಮೊದಲನೇ ಬುಕ್ಕಿಂಗ್ ಡ್ರಾಪ್ ಮಾಡೋಣ. ಇದು ಮೊದಲನೇದು KR ಮಾರ್ಕೆಟ್ಗೆ ಡ್ರಾಪ್ ಮಾಡೋಕ್ಕೆ ಬಂದೆ. ಸೊ ಇಲ್ಲಿಂದ ಹೋಗೋಷ್ಟೊತ್ತಿಗೆ 2-3 ಬುಕ್ಕಿಂಗ್ ಬಿದ್ಬಿಟ್ಟು ಹಂಗಂಗೆ ಕ್ಯಾನ್ಸಲ್ ಆಗೈತೆ. ಸೊ ನೋಡ್ರಿ, ಇಲ್ಲಿ ಬಂದ್ಬಿಟ್ರೆ ನನ್ನ ತಲೆನೋವು. ರೋಡ್ಗಳು ಚಿಕ್ಕ ರೋಡು, ಟ್ರಾಫಿಕ್ ಜಾಮು, ಬೆಳಗ್ಗೆನೆ ಹಬ್ಬ ಬೇರೆ ಇರೋದ್ರಿಂದ ಹೆವಿ ಟ್ರಾಫಿಕ್ ಜಾಮು ಅಂದ್ಕೊಳ್ಳಿ. ಈಗ ಒಂದು ಪಿಕಪ್ ಬಿದ್ದಿದೆ 850 ಮೀಟ್ರಿಗೆ ಪಿಕಪ್ಪು. ನೋಡಿದ್ರೆ ಅದತ್ರ 11 ನಿಮಿಷ 12 ನಿಮಿಷ ತೋರಿಸ್ತೈತೆ. ಎರಡನೇದು ಡ್ರಾಪ್ ಮಾಡಿದೆ, ಅಲ್ಲಿಗೆ ಎಲ್ಲಪ್ಪ KR ಮಾರ್ಕೆಟ್ ಹತ್ರ ಕರ್ಕೊಂಡು ಒಂದು ಜೈಲಿಂದ ರಿಲೀಸ್ ಆಗಿ ಈಚೆ ಬಂದಷ್ಟು ಖುಷಿ ಆಯಿತು ಗೈಸ್, ಇದನ್ನು ಕರ್ಕೊಂಬಂದು ಡ್ರಾಪ್ ಮಾಡಿದ್ದು. ಇವಾಗ 6 ಗಂಟೆ 6:15 ಕರ್ಕೊಂಬಂದು ಡ್ರಾಪ್ ಮಾಡಿದ್ದೀನಿ ಎರಡನೇದು. ಸೊ ನೋಡೋಣ, 319 ರೂಪಾಯಿ ಕೊಟ್ಟಿದ್ದಾನೆ. ಇಲ್ಲಿ ತವಕಲ ಅಂತ ಇದೆಯಲ್ಲ ಸ್ಕೂಲು ಮತ್ತು ಮಸೀದಿ, ಸೊ ಅಲ್ಲಿಗೆ ಡ್ರಾಪು ಗೈಸ್. ಇವಾಗ ಕಣ್ಣೂರ ಹತ್ರ ಬಂದು ನಿಂತ್ಕೊಂಡಿದ್ದೀನಿ, ಬುಕ್ಕಿಂಗ್ ಯಾವುದು ಬಂದಿಲ್ಲ, ಟೀ ಕುಡಿಯೋದು ಅಂದ್ಬಿಟ್ಟು. ಸೊ ಗಾಡಿ ನೋಡಿಲ್ಲ ಐತೆ. ಸೊ ಬನ್ನಿ ಹೋಗ್ಬಿಟ್ಟು ಟೀ ಕುಡ್ಕೊಂಡು
ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಡ್ಯೂಟಿ ಆನಾಗೆ ಐತಿ, ಯಾವುದೂ ಬಂದಿಲ್ಲ. ಸೊ ಹೋಗ್ಬಿಟ್ಟು ಫ್ರೀ ಇದೀನಲ್ಲ, ಹೆಂಗಿದ್ರು ಟೀ ಕುಡ್ಕೊಳ್ಳೋಣ ಅಂತ ಬೆಳಗ್ಗೆ ಟೀ ಕುಡ್ದಿಲ್ಲ. ಸೊ ಗೈಸ್, ಟೈಮ್ ಬಂದ್ಬಿಟ್ಟು ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಬೋದು. ಇವಾಗ 2 ಗಂಟೆ 5 ನಿಮಿಷ. ಲಾಸ್ಟ್ ಟ್ರಿಪ್ ಡ್ರಾಪ್ ಮಾಡಿರೋದು ಬಂದ್ಬಿಟ್ಟು 11:05 ಆಯಿತಾ. ಸೊ ಹತ್ತತ್ರ ಅವಾಗಿಂದ ಇಲ್ಲಿವರೆಗೂ ಯಾವುದೇ ಬುಕ್ಕಿಂಗ್ಸ್ಗಳು ಬಂದಿಲ್ಲ. ಸೊ ಟೋಟಲ್ ಆನ್ಲೈನ್ ಅವರ್ಸ್ ಬಂದು ಬೆಳಗ್ಗೆ 4 ಗಂಟೆದು ಇಲ್ಲಿ ತನಕ ಹತ್ತತ್ರ ಒಂದು 10 ಅವರ್ಸ್ ಆಗಿದೆ ಲಾಗಿನ್ ಅವರ್ಸು. ಟೋಟಲ್ ಟ್ರಿಪ್ಸ್ ಬಂದು 6. ಅರ್ನಿಂಗ್ಸ್ ಬಂದ್ಬಿಟ್ಟು 1527 ರೂಪಾಯಿನ ಅರ್ನಿಂಗ್ಸ್ ಆಗೈತೆ ಆಯಿತಾ. ಸೊ ಇವತ್ತು ದೀಪಾವಳಿ ಆಗಿರೋ ರೀಸನಿಂದ ಬೆಂಗಳೂರಲ್ಲಿ ಜನ ಎಲ್ಲ ಖಾಲಿ, ಹಂಗೇನೆ ಡ್ಯೂಟಿನೂ ಕೂಡ ಖಾಲಿ. ಸೊ ನನಗೆ ಅಂತಲ್ಲ, ಯಾರಿಗೂ ಕೂಡ ಡ್ಯೂಟಿ ಇಲ್ಲ. ಸ್ನೇಹಿತರೆ, ಒಂದು ಏರ್ಪೋರ್ಟ್ ಡ್ಯೂಟಿ ಬಿದ್ದಿತ್ತು, ಕರ್ಕೊಂಡು ಹೋಗ್ತಾ ಇದ್ದೀನಿ. ಜೋರು ಮಳೆ ಅಂದ್ಕೊಳ್ಳಿ, ಒಂದು 5 ನಿಮಿಷ ಹೊಡೆದಿದ್ದ ಮಳೆಗೆ ಕೆರೆ ಥರ ನೀರು ಹರಿತಾ ಇದೆ ಮಾತ್ರ. ಈಗ ಲಾಸ್ಟ್ ಒಂದು ಹೋಗ್ತಾ ಇದ್ದೀನಿ ಗೈಸ್ ಏರ್ಪೋರ್ಟ್. ಟೈಮ್ ಬಂದ್ಬಿಟ್ಟು 5 ಗಂಟೆ. ಇವಾಗ ಲಾಸ್ಟ್ ಒಂದು ಏರ್ಪೋರ್ಟ್ ಡ್ಯೂಟಿ ಕೊಟ್ಟ 9ನೇ ಡ್ಯೂಟಿ. 9 ಡ್ಯೂಟಿ ಆಗಿದೆ ಕಂಪ್ಲೀಟ್ ಟೋಟಲು. ಆನ್ಲೈನ್ ಅವರ್ಸ್ ಬಂದ್ಬಿಟ್ಟು ಹತ್ತತ್ರ 13 ಅವರ್ಗೆ 10 ನಿಮಿಷ ಕಡಿಮೆ. ಅಮೌಂಟ್ ಅರ್ನಿಂಗ್ಸ್ ಬಂದ್ಬಿಟ್ಟು 2300 ಚಿಲ್ಲರೆ ಇವತ್ತು ಆಗಿರೋದು. ನೋಡಿ ಲೆಕ್ಕ ಹಾಕೊಳ್ಳಿ, 13 ಅವರ್ಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ದಿನ ಇದೇ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನನಗೆ ಅಂತಲ್ಲ, ಯಾರಿಗೂ ಇಲ್ಲ. ಇವತ್ತು ಹಬ್ಬ ಇರೋದ್ರಿಂದ ಯಾರಿಗೂ ಅರ್ನಿಂಗ್ಸ್ ಆಗಿಲ್ಲ. ಸೊ ಇವಾಗ ಮನೆ ಹೆಂಗಿದ್ರು ಏರ್ಪೋರ್ಟ್ ಡ್ಯೂಟಿ ಕೊಟ್ಟಿದ್ನಲ್ಲ, ಸೊ ಹಂಗೆ ಒಂದು CNG ಹಾಕ್ಸ್ಕೊಂಡು ಏರ್ಪೋರ್ಟ್ ರೋಡಲ್ಲಿ ಸೊ ಹಂಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಾಪಸ್ ರಾತ್ರಿ ಒಂದು 10 ರಿಂದ 11 ಗಂಟೆಗೆ ಆನ್ ಮಾಡಿಕೊಂಡು ತಿರ್ಗಿ ಡ್ಯೂಟಿ ಮಾಡ್ಕೊಳ್ಳೋಣ. ನೋಡೋದು ನಮ್ಮ ಟಾರ್ಗೆಟು ಈ ವಾರದಿಂದ ಗೈಸ್. ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ವೀಕ್ ನಿಮಗೆ ತೋರ್ಸೋಕ್ಕಾಗಿಲ್ಲ ಕಂಪ್ನಿಯವ್ರಿಗೆ ಎಷ್ಟು ಪೇ ಮಾಡಿದೆ, ಎಷ್ಟು ಏನು ಎತ್ತ ವಾರಕ್ಕೆ ಎಷ್ಟಾಯಿತು ಅಂತ. ಸೊ ಅದನ್ನು ಮರ್ತು ಬಿಡಿ. ಸೊ ಇವಾಗ ಸೋಮವಾರದಿಂದ ಏನಿರುತ್ತೆ ನೆಕ್ಸ್ಟ್ ವಾರ ತನಕ ಡೈಲಿ ಅರ್ನಿಂಗ್ಸು ಬರುತ್ತೆ, ಮತ್ತು ವೀಕ್ಲಿ ಅರ್ನಿಂಗ್ಸು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡೇ ಮಾಡ್ತೀನಿ. ಇನ್ನು ಕೊಡ್ತೇವೆ ಪ್ರಾಮಿಸ್ ಆಯಿತಾ. ಇವಾಗ CNG ಹಾಕ್ಸ್ಕೊಂಡು ಹೋಗೋಣ ಮನೆಗೆ. ಹೋಗ್ಬಿಟ್ಟು ಸಂಜೆ ರಾತ್ರಿ ಒಂದು 10 ರಿಂದ 11 ಗಂಟೆಗೆ ಆನ್ ಮಾಡ್ಕೊಳ್ತೀನಿ. ಇವಾಗ ಬಂದು ಸ್ಕ್ರೀನ್ ಮೇಲೆ ಟೈಮರ್ ಹಾಕಿರ್ತೀನಿ ನೋಡ್ಬೋದು, 11:58 ಬೆಳಗ್ಗೆ ರಾತ್ರಿ. ಸೊ ಮಲಗ್ಬಿಟ್ಟಿದ್ದೆ, ನಿದ್ದೆಗೆ ಚಳಿಗೆ ಕಮಿಟ್ಮೆಂಟು ಎಲ್ಲ ಎಚ್ಚರಾಗಿ ಸೊ ನಿದ್ದೆಯಿಂದ ಎದ್ದು ಸೊ ಹೊರಟಿದ್ದೀನಿ. ಸೊ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ಟೈಮ್ ನೋಡ್ಬೋದು ಗೈಸ್ ಆಯಿತಾ. ಸೊ ಬೆಳಗ್ಗೆ ಬಂದು 9 ಟ್ರಿಪ್ ಆಗಿತ್ತು, 2300 ಚಿಲ್ಲರೆ ಆಗಿತ್ತು ಅರ್ನಿಂಗ್ಸು. ಸೊ ಬನ್ನಿ ಹೋಗ್ಬಿಟ್ಟು ಡ್ಯೂಟಿನ ಕಂಟಿನ್ಯೂ ಮಾಡೋಣ. ನೋಡೋದ ಈ ವಿಡಿಯೋ ಎಂಡಲ್ಲಿ ನಾಳೆ ಬೆಳಗ್ಗೆ 4 ಗಂಟೆ ತನಕ ಒಂದು ದಿನ ಆಗುತ್ತೆ ಊಬರಲ್ಲಿ ಕೌಂಟ್ ತೊಗೊಂಡ್ರೆ. ಸೊ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಎಷ್ಟು ಟ್ರಿಪ್ಸ್ ಆಗುತ್ತೆ ಜೊತೆಗೆ ಅನ್ನೋದನ್ನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ಸೊ ಬನ್ನಿ ಹೊರಡೋಣ. ಸೊ ಈ ಒಂದು ಫ್ಲೀಟ್ಗಳಲ್ಲಿ ಊಬರಲ್ಲಿ ಈ 0 ಕಮಿಷನ್ ಅಂತ ಏನು ಬಿಟ್ಟಿದ್ದಾನೆ, ಪ್ಯಾಕೇಜ್ ಥರ ಬಿಟ್ಬಿಟ್ಟು 2 ಪ್ಯಾಕೇಜು. ಒಂದು 24 ಅವರ್ಸ್ಗೆ ಫ್ರೀ ಇರುತ್ತೆ, 72 ಅವರ್ಸ್ಗೆ. ಆಮೇಲೆ 72 ಅವರ್ಸ್ಗೆ ಏನೋ ಒಂದು ಅಮೌಂಟ್ ಹಾಕಿ ಇಕ್ಕಿದ್ದಾನೆ. ಸೊ ಬಟ್ ಇದರಲ್ಲಿ ಯಾವ ಥರ ಅಂತ ಹೇಳಿದ್ರೆ ಫ್ಲೀಟಲ್ಲಿ ಅರ್ನಿಂಗ್ಸ್ ಕಮಿಷನ್ನು 500 ರೂಪಾಯಿ ಅರ್ನಿಂಗ್ ಮಾಡಿದ್ರೆ 500 ರೂಪಾಯಿಗೆ 70 ರೂಪಾಯಿ ಕಮಿಷನ್ ಕಟ್ ಮಾಡ್ತಾನೆ ಆಯಿತಾ. ಸೊ ಪ್ರತಿ 500 ರೂಪಾಯಿಗೆ. ಸೊ ಅದೇ ಥರ ನೀವು 1000 ರೂಪಾಯಿ ಅರ್ನಿಂಗ್ಸ್ ಮಾಡ್ತೀರಾ ಅಂತ 1000 ರೂಪಾಯಿ ಅರ್ನ್ ಮಾಡಿದ್ರಿ ಅಂತಂದರೆ ಸೊ 140 ರೂಪಾಯಿನ ಇವನಿಗೆ ಕಮಿಷನ್ ಅಂತಾರ ಕೊಡಬೇಕು. ಬಟ್ ಅದು ಊಬರ್ ಆ್ಯಪಲ್ಲಿ ಯಾವ ಥರ ತೋರಿಸ್ತಿದ್ದಾನೆ ಅಂತ ಹೇಳಿದ್ರೆ, ಊಬರ್ ಅವನು ಹೇಳ್ತಿರೋದು ಸೊ ನಾನು ತೊಗೊಳ್ತಿರೋದಲ್ಲ ಅದು. ಸೊ ನಮ್ಮ ಕಡೆಯಿಂದ ಯಾವುದೇ ಥರ ತೊಗೊಳ್ತಾರೆ, ನಿಮ್ಮ ಫ್ಲೀಟ್ ಯಾರಿದ್ದಾರೆ ಸೊ ಅವ್ರಿಗೆ ಆ ಒಂದು ಕಮಿಷನ್ನು ಅನ್ನೋದು ಹೋಗುತ್ತೆ. ಸೊ ಅದು ಮೈನಸ್ ಆಗುತ್ತೆ, ಮೈನಸ್ ಆಗ್ಬಿಟ್ಟು ಅದು ಫ್ಲೀಟ್ ಅವರು ತೊಗೊಳ್ತಿರೋದು ಅಂತ ಹೇಳ್ತಿದ್ದಾನೆ. ಆಗಲ್ಲ. ಸೊ ಲಾಸ್ಟು ನಿಮಗೆ 2 ವೀಡಿಯೋಸ್ ಏನು ಹಾಕಿದ್ದೀನಿ, ಸೊ ನಂಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹಾಕಿಲ್ಲ ಈ ವಾರ ಸ್ಟೇಟ್ಮೆಂಟ್ ಹೆಂಗೆ ಕಳಿಸಿದ್ದೀನಿ ಏನು ಎತ್ತ ಅಂತ. ಏನಕ್ಕಂತಂದರೆ ಆ ಸ್ಟೇಟ್ಮೆಂಟಲ್ಲಿ ಏನನ್ನ ಆ್ಯಡ್ ಮಾಡ್ಬಿಟ್ಟು ಕಳಿಸ್ತಾನೆ, ಯಾವ ಥರ ಒಂದು ಸ್ಟೇಟ್ಮೆಂಟ್ ಕಳಿಸ್ತಾನೆ ಅಂತ ಮೊದಲು ನಾನು ನೋಡ್ಕೋಬೇಕಿತ್ತು. ಸೊ ಅದಕ್ಕೋಸ್ಕರ ನಿಮಗೆ ವಿಡಿಯೋ ಮಾಡಿರಲಿಲ್ಲ. ಸೊ ಬರೋವಂಥ ವಾರದ ವೀಕೆಂಡ್ ವಿಡಿಯೋಗಳಲ್ಲಿ ನಿಮಗೆ ಸ್ಟೇಟ್ಮೆಂಟ್ ತೋರಿಸ್ತೀನಿ. ಸೊ ಇದೊಂದು ಅಪ್ಡೇಟ್ ತಿಳಿಸ್ಬೇಕಿತ್ತು. ಸೊ ಯಾರಿಗೂ ಕೂಡ ನಾನು ಹಿಂಸೆ ಮಾಡಲ್ಲ. ಸುಮಾರು ಜನ ಕೇಳ್ತಾ ಇದ್ದೀರಾ ಆಫೀಸ್ ಅಡ್ರೆಸ್ ಹೇಳಿ, ಅದು ಹೇಳಿ ಇದು ಹೇಳಿ ಅಂತ. ಸೊ ಯಾರಿಗೂ ರೆಕಮೆಂಡ್ ಮಾಡಲ್ಲ ಗೈಸ್ ನಾನು ಆಯಿತಾ. ಗೈಸ್ ಇವಾಗ ಬಂದ್ಬಿಟ್ಟು HSR ಲೇಔಟ್ ಹತ್ರ ಪಿಕಪ್ ಬಂದಿದ್ದೀನಿ. ಸೊ ಹತ್ತತ್ರ 13 ಬುಕ್ಕಿಂಗ್ಸ್ ಕಂಪ್ಲೀಟ್ ಆಯಿತು, ಬ್ಯಾಕ್ ಟು ಬ್ಯಾಕ್ ಕೊಡ್ತಿದ್ದಾನೆ. ಸೊ 13 ಬುಕ್ಕಿಂಗ್ಸ್ ಕಂಪ್ಲೀಟ್ ಆಯಿತು. ಸೊ ಅರ್ನಿಂಗ್ಸ್ ಬಂದ್ಬಿಟ್ಟು 2900 ಚಿಲ್ಲರೆ ಏನೋ ಅರ್ನಿಂಗ್ಸ್ ಆಗೈತೆ. ಸೊ ಇವಾಗ 14ನೇದು ಏನೋ ಪಿಕಪ್ಗೆ ಬಂದಿದ್ದೀನಿ ಗೈಸ್ ಆಯಿತಾ. ಸೊ ನೋಡುವ, ನಂದು ಟಾರ್ಗೆಟ್ ಬಂದ್ಬಿಟ್ಟು ಇವತ್ತು ಸೋಮವಾರದಿಂದ ಬಂದ್ಬಿಟ್ಟು ನನ್ನ 15 ಪ್ರತಿದಿನ ಟಾರ್ಗೆಟು. ಬಟ್ ಅರ್ನಿಂಗ್ಸ್ ಕಡಿಮೆ ಆಗೈತೆ. ಟ್ರಿಪ್ಸ್ ಏನೋ 15 ಟಾರ್ಗೆಟ್ ಆಗೈತೆ, ಬಟ್ ಅರ್ನಿಂಗ್ಸ್ ಕಡಿಮೆ ಆಗೈತೆ. ಮಿನಿಮಮ್ 4,000-4,500 ರೂಪಾಯಿ ಆಗಿ 15 ಟಾರ್ಗೆಟ್ ಆಗಬೇಕು ಡೈಲಿ. ಇವಾಗ ಬಂದ್ಬಿಟ್ಟು 17ನೇದು ಡ್ರಾಪ್ ಮಾಡಿದೆ. ಟೈಮ್ ಬಂದ್ಬಿಟ್ಟು ಹತ್ತತ್ರ 4 ಗಂಟೆ ಹತ್ತತ್ರ ಅಂದ್ಕೊಳ್ಳಿ.
ಟ್ರಿಪ್ಸ್ ಬಂದ್ಬಿಟ್ಟು 17 ಆಗೈತೆ. 17 ಅವರ್ ಲಾಗಿನ್ಗೆ 17 ಟ್ರಿಪ್ಸ್ ಆಗಿರುವಂಥದ್ದು. ಅರ್ನಿಂಗ್ಸ್ ಬಂದ್ಬಿಟ್ಟು 3600 ಚಿಲ್ಲರೆ ಅರ್ನಿಂಗ್ಸ್ ಆಗೈತೆ. ಅರ್ನಿಂಗ್ಸ್ ತುಂಬಾನೇ ಕಡಿಮೆ ಅಂತ ಹೇಳ್ಬೋದು. ಸೊ ಏನು ಮಾಡೋಕ್ಕಾಗಲ್ಲ, ಹಬ್ಬ ಇರೋದ್ರಿಂದ ಎಲ್ಲರೂ ಊರಿಗೆ ಹೋಗಿದ್ದಾರೆ. ಸೊ ಎಲ್ಲಾರ್ಗೂ ಕೂಡ ಬಿಸ್ನೆಸ್ ಇಲ್ಲ. ಏನೇನು ಅಪ್ಡೇಟ್ ಅಂದರೆ ಎಷ್ಟು ಅರ್ನಿಂಗ್ ಮಾಡಿದ್ದು ಏನು ಎತ್ತ ನಾನು ಸ್ಕ್ರೀನಲ್ಲಿ ಕೂಡ ಹಾಕಿದ್ದೀನಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ನಾಳೆ ಮಂಗಳವಾರದ ಅರ್ನಿಂಗ್ ವ್ಲಾಗ್ಲ ಸಿಗ್ತೀನಿ. ಅಲ್ಲೇ ಸಿಗೋಣ ಗೈಸ್. ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ. ಟೇಕ್ ಕೇರ್. ಸಿಯಾ. ಬಾಯ್ ಬಾಯ್.